ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಾಂಸ ಬೆಲೆ ಏರಿಕೆ ಆದರೂ ಕೋಳಿ ಸಾಕಾಣಿಕೆದಾರರಿಗೆ ಬಿಡಿಗಾಸು ಹೆಚ್ಚಳವಿಲ್ಲ. ಕೆಜಿಗೆ ಕನಿಷ್ಠ 20 ರೂಪಾಯಿ ನೀಡುವಂತೆ ಚಿಕನ್ ಕಂಪನಿಗಳ ಕಿವಿ ಹಿಂಡಲು ಸರ್ಕಾರಕ್ಕೆ ಒತ್ತಾಯ. ಶಿಡ್ಲಘಟ್ಟದ ಧಮ್ಕಿ ರಾಜೀವ್ ಗೌಡಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ಜನವರಿ 30ರಂದು ಬೇಲ್ ಅರ್ಜಿ ತೀರ್ಪು. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ. ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭರಣಿ ವೆಂಕಟೇಶ್ವರ ಪ್ರಚಾರಕ್ಕಿಳಿದ ಮಾಜಿ ಶಾಸಕರ ತಂಡ. ದ್ರಾಕ್ಷಿ ಗೊಂಚಲಿಗೆ ಮತ ನೀಡುವಂತೆ ಡೆಲಿಗೇಟ್ಸ್ಗೆ ಮನವಿ. ಅರಣ್ಯ ಇಲಾಖೆ ಕಿರುಕುಳದಿಂದ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಚಿಕನ್ ಮಾರಾಟ ಬೆಲೆ ಗಗನಕ್ಕೇರಿದೆ. ಕೋಳಿ ಸಾಕಾಣಿಕೆದಾರರಿಗೆ ಒಳ್ಳೆಯ ಲಾಭ ಬರ್ತಿದೆ ಅಂತ ನೀವೆಲ್ಲ ಊಹಿಸಿರಬಹುದು. ಈ ಲಾಭ ಕಂಪನಿಗಳ ಮಾಲೀಕರು, ರಿಟೇಲ್ ಮಾರಾಟಗಾರರಿಗೆ ಮಾತ್ರ ದಕ್ಕುತ್ತಿದೆ. ಆದರೆ ಕೋಳಿ ಸಾಕಾಣಿಕೆ ಮಾಡಿ ಕಂಪನಿಗಳಿಗೆ ನೀಡುವ ರೈತರಿಗೆ ಮಾತ್ರ ಒಂದು ಬಿಡಿಗಾಸು ಸಿಗುತ್ತಿಲ್ಲ. ಕಷ್ಟಪಟ್ಟು ಕೋಳಿಗಳನ್ನ ಬೆಳೆಸಿ ಕೊಟ್ಟ ನಮಗೆ ಕೆಜಿಗೆ ಕೇವಲ 6 ರೂಪಾಯಿ 20 ಪೈಸೆ ಮಾತ್ರ ಸಿಗುತ್ತಿದೆ. ಆದರೆ ನಮಗೆ ಮರಿ ಕೊಡೋ ಕಂಪನಿಗಳು ಮಾತ್ರ ಲಾಭ ಮಾಡಿಕೊಳ್ತಿವೆ. ಸರ್ಕಾರ ಮಧ್ಯ ಪ್ರವೇಶಿಸಿ ತಮಿಳುನಾಡು ಮಾದರಿಯಲ್ಲಿ ನಮಗೂ ಕನಿಷ್ಠ 20 ರೂಪಾಯಿ ದರ ನಿಗದಿಗೊಳಿಸಿ ಎಂದು ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆದಾರರ ಸಂಘದ ರಾಜ್ಯಾಧ್ಯಕ್ಷ ವೆಂಕಟರೆಡ್ಡಿ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆದಾರರ ಸಂಘದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ವೆಂಕಟರೆಡ್ಡಿ ಮಾತನಾಡಿ, ಕೋಳಿ ಸಾಕಾಣಿಕೆಯು ರೈತರ ಕೃಷಿಯ ಒಂದು ಭಾಗ. ರೈತರು ಬೆಳೆದ ರೇಷ್ಮೆ, ಹಾಲು ಮತ್ತು ರಾಗಿ ಮಾದರಿಯಲ್ಲಿ ಸರ್ಕಾರ ನಮಗೂ ಬೆಂಬಲ ಮಾದರಿಯ ಬೆಲೆ ನೀಡಲಿ. ಕೋಳಿ ಸಾಕಾಣಿಕೆದಾರರು ತುಂಬಾ ನಷ್ಟದಲ್ಲಿ ಉದ್ದಿಮೆ ನಡೆಸುವಂತಾಗಿದೆ. 5-6 ವರ್ಷಗಳ ಹಿಂದೆ ಕಂಪನಿಯೊಟ್ಟಿಗೆ ಮಾತುಕತೆ ನಡೆದ ವೇಳೆ ನಿಗದಿಯಾದ 6 ರೂಪಾಯಿ 20 ಪೈಸೆ ಮಾತ್ರವೇ ಈಗಲೂ ನಮಗೆ ಸಿಗುತ್ತಿದೆ. ಮಾರುಕಟ್ಟೆಯಲ್ಲಿ ಈಗ ಕೆಜಿ ಮಾಂಸ 300 ರೂಪಾಯಿಗೆ ಮಾರಾಟವಾಗುತ್ತಿದೆ. ಆ ಎಲ್ಲ ಲಾಭ ಕಂಪನಿ ಮಾಲೀಕರಿಗೆ, ರಿಟೈಲ್ ಮಾಲೀಕರಿಗೆ ಹೋಗುತ್ತಿದೆ. ಆದರೆ ಕೋಳಿ ಬೆಳೆದು ಕಂಪನಿಗಳಿಗೆ ಕೊಡುವ ರೈತರಿಗೆ ಮಾತ್ರ ಆ ಲಾಭದಲ್ಲಿ ಬಿಡಿಗಾಸು ಸಿಗುತ್ತಿಲ್ಲ. ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡ ತಮಿಳುನಾಡು ಸರ್ಕಾರ ಕೆಜಿಗೆ 20 ರೂಪಾಯಿ ನೀಡುವಂತೆ ಕಂಪನಿಗಳಿಗೆ ಸೂಚಿಸಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರವು ಮಧ್ಯ ಪ್ರವೇಶಿಸಿ ನಮಗೂ ಕನಿಷ್ಠ 20 ರೂಪಾಯಿ ದನ ನಿಗದಿಪಡಿಸಿಕೊಡಬೇಕು. ಇಲ್ಲ ಎಂದ್ರೆ ಕೋಳಿ ಸಾಕುವ ರೈತರು ಬೀದಿ ಪಾಲಾಗಬೇಕಾಗುತ್ತದೆ. ಇದು ಹೀಗೆ ಮುಂದುವರೆದ್ರೆ ನಾವು ಕೋಳಿ ಸಾಕಾಣಿಕೆ ಮಾಡುವುದನ್ನೇ ನಿಲ್ಲಿಸಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮಗೆ ಕಂಪನಿಯವರು ಮರಿನು, ವ್ಯಾಕ್ಸಿನೇಷನ್, ಫೀಡು 3 ಮಾತ್ರ ಕೊಡ್ತಾರೆ. ಸೊ 30 ಲಕ್ಷ ಖರ್ಚು ಬರ್ತಾ ಇದ್ರೆ ಒಂದು ಕಂತಿಗೆ ನಾವು ಬರೀ ಕಂತು ಕಟ್ಟೋದಕ್ಕೆ ಲೋನ್ಗೆ 30 ಲಕ್ಷಕ್ಕೆ 2,40,000 ಕಟ್ಟಬೇಕಾಗುತ್ತೆ. 1,000 ಕೋಳಿಗೆ ಮ್ಯಾಕ್ಸಿಮಮ್ ನಾವು 23 ಟನ್ ಅಂತೀವಿ. 23 ಟನ್ಗೆ ನಮಗೆ ಎಷ್ಟು 6.20 ಪೈಸೆ ಅಂದರೆ ಎಷ್ಟು ಬರುತ್ತೆ? ನಮ್ಗೆ ಇನ್ನೂ ಖರ್ಚೇ ಜಾಸ್ತಿ ಆಗ್ತಾ ಇದೆ ಹೊರತು ಉಳಿತಾಯ ಅಂತೂ ಆಗ್ತಾ ಇಲ್ಲ. ಸೊ ಈಗ ನಮ್ಮ ಡಿಮ್ಯಾಂಡ್ ಏನಂತಂದರೆ, ಈ ಥರ ನಮ್ಗೆ ಖರ್ಚು ಬರ್ತಾ ಇರೋದ್ರಿಂದ ಈಗಿರೋ ಖರ್ಚುಗಳಲ್ಲಿ ಸುಮಾರು ಅಂತಂದರೆ ನಮಗೆ 13 ರೂಪಾಯಿ ಖರ್ಚು ಒಂದು ಕೆಜಿಗೆ ಬರ್ತಾ ಇದೆ. ಮಿನಿಮಮ್ ನಮಗೆ ಲಾಭ ಸೇರಿಸಿ 20 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಾವು. ಸರ್ಕಾರ ಫಸ್ಟ್ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮುನೇಗೌಡ, ಉಪಾಧ್ಯಕ್ಷ ಎ ರಾಮಚಂದ್ರ, ಬಾಗೇಪಲ್ಲಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಗೌರಮ್ಮ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟದ ರಾಜೀವ್ ಗೌಡ ಅವರನ್ನು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ. ಜನವರಿ 30ರಂದು ರಾಜೀವ್ ಗೌಡರ ಜಾಮೀನು ಅರ್ಜಿಯ ತೀರ್ಪು ಪ್ರಕಟಿಸುವುದಾಗಿ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಆದೇಶಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗೌಡ ಅವರನ್ನು ಹೆಚ್ಚಿನ ವಿಚಾರಣೆಗೆ 2 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ತೀರ್ಪು ನೀಡಿದ್ದು, ಜನವರಿ 30ರಂದು ಶುಕ್ರವಾರಕ್ಕೆ ಜಾಮೀನು ಅರ್ಜಿಯ ತೀರ್ಪನ್ನು ಕಾಯ್ದಿರಿಸಿದೆ.
ಮಂಗಳವಾರವಷ್ಟೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಾಲಯವು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ರಾಜೀವ್ ಗೌಡ ಅವರು ಪೌರಾಯುಕ್ತೆ ಅಮೃತ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿದ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಬೇಕಿದೆ. ಜೊತೆಗೆ ಅವರು 12 ದಿನಗಳ ಕಾಲ ಎಲ್ಲೆಲ್ಲಿ ಸುತ್ತಾಡಿದ್ರು, ಯಾರು ಇವರಿಗೆ ಆಶ್ರಯ ನೀಡಿದ್ರು ಎಂಬಿತ್ಯಾದಿ ಅನೇಕ ವಿಷಯಗಳ ಬಗ್ಗೆ ತನಿಖೆ ನಡೆಸಬೇಕಿದೆ ಎಂದು 5 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡುವಂತೆ ಪೊಲೀಸರು ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸಿದ್ರು. ಆದರೆ ನ್ಯಾಯಾಧೀಶರು ನಿನ್ನೆ ಕಸ್ಟಡಿಗೆ ನೀಡದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇಂದು ಪೊಲೀಸರ ವಶಕ್ಕೆ ನೀಡಿ ಆದೇಶಿಸಿದ್ರು. ಪೊಲೀಸ್ ಅವರಿಗೆ ಏನನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದರ ಸಹಾಯವನ್ನು ಬೇಕಾದರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು ಹೇಳಿದ್ದಾರೆ. ಯಾರನ್ನ ಇನ್ ದ ಪ್ರೆಸೆನ್ಸ್ ಆಫ್ ಲಾಯರ್, ಇನ್ ದ ಪ್ರೆಸೆನ್ಸ್ ವಕೀಲರ ಸಮ್ಮುಖದಲ್ಲಿ ನೀವು ಅವ್ರು ಹೇಳಿದ್ದಾರೆ, ವಿಚಾರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಎರಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡ್ಯೂಸ್ ಮಾಡಿ ಇಮಿಡಿಯೇಟ್ ಬೇಲ್ ಆರ್ಡರ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ನಿರೀಕ್ಷಣೆ ಏನಂತಂದರೆ 30ನೇ ತಾರೀಕು ಬೇಲ್ ಆಗುತ್ತೆ. ಅದುವರೆಗೂ ಇನ್ವೆಸ್ಟಿಗೇಷನ್ ಜೊತೆಗೆ ಏನು ಕೋಆಪ್ರೇಷನ್ ಮಾಡಬೇಕು, ಅದಕ್ಕಾಗಿ ಒಬ್ಬ ಲಾಯರ್ ಸಮ್ಮುಖದಲ್ಲಿ ಹೋಗ್ಬೋದು. ಇಂಟ್ರೋಗೇಷನ್ ಎಲ್ಲ ಲಾಯರ್ ಸಮ್ಮುಖದಲ್ಲಿ ಆಗಬೇಕು ಅಂತ ಕೋರ್ಟ್ ಹೇಳಿ. ಅದಕ್ಕೆ ಬಾಕಿ ಇರೋದು ಅವ್ರು ಹೇಳ್ತಾ ಇರೋದು ಈ ಮೊಬೈಲ್ ಫೋನೊಂದು ಬೇಕು ಅಂತ. ಸೊ ಆ ಮೊಬೈಲ್ ಫೋನ್ ಬೇಕು, ಅದರಿಂದ ಚಿಕ್ಕಮಂಗ್ಳೂರಲ್ಲಿ ಒಂದು ಹೊಸ ಮೊಬೈಲ್ ತೊಗೊಂಡ್ರು, ಅದರಿಂದ ಅದನ್ನು ತೊಗೊಬೇಕು ಅಂತ ಹೇಳ್ತೀನಿ. ಸೊ ಅದಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ದೆ. ಚಿಕ್ಕಮಂಗ್ಳೂರು ಮಂಗಳೂರಿನಲ್ಲಿ ಮೊಬೈಲ್ ತೊಗೊಂಡು ಎಲ್ಲ ಆಯ್ತಲ್ಲ, ಬೇಲ್ ಆರ್ಡರ್ಸ್ಗೆ ಕೊಟ್ಬಿಟ್ರಲ್ಲ ಕೋರ್ಟ್. ಅಲ್ಲ, ಕೋರ್ಟ್ ಆರ್ಡರ್ಸ್ಗೆ ಬೇಲ್ಗೆ ಆರ್ಡರ್ಸ್ಗೆ ಹಾಕ್ಬಿಟ್ಟಿದೆ. ಇನ್ನೇನು ಆಕ್ಷೇಪಣೆ ಸಲ್ಲಿಸೋದು, ಅವ್ರು ಆರ್ಡರ್ಸ್ಗೆ ಕೊಟ್ಬಿಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡಕ್ಷನ್ ಆಗಿದ ತಕ್ಷಣ ಆರ್ಡರ್ಸ್ ಮಾಡ್ತಾರೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಮುಲ್ ಚುನಾವಣಾ ಕಣ ರಂಗೇರುತ್ತಿದೆ. ಅಭ್ಯರ್ಥಿಗಳ ಪರ ಹಾಲಿ ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಪ್ರಚಾರಕ್ಕೆ ಇಳಿದಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಭರಣಿ ವೆಂಕಟೇಶ್ ಪರ ಇಂದು ಮಾಜಿ ಶಾಸಕರು ಪ್ರಚಾರ ನಡೆಸಿದರು. ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿದ ನಂತರ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಹಾಗೂ ಎಸ್ ಎ ಮುನಿಯಪ್ಪ ಭರಣಿ ವೆಂಕಟೇಶ್ ಗುರ್ತು ದ್ರಾಕ್ಷಿ ಗೊಂಚಲಿಗೆ ಮತ ನೀಡಿ ಗೆಲ್ಲಿಸುವಂತೆ ಡೆಲಿಗೇಟ್ಸ್ಗೆ ಮನವಿ ಮಾಡಿದ್ರು. ಭೋಗನಂದೀಶ್ವರ ಸಂಪೂರ್ಣಾನುಗ್ರಹ ಪ್ರಸಾದ ಫಲ. ಫೆಬ್ರವರಿ 1ರಂದು ನಡೆಯುವ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆಗೆ ಪ್ರಚಾರದ ಭರಾಟೆ ಜೋರಾಗಿ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಮತ್ತು ಎಸ್ ಎಂ ಮುನಿಯಪ್ಪ ಮತ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಪ್ರವಾಸಿ ಪ್ರಸಿದ್ಧ ನಂದಿ ಭೋಗನಂದೀಶ್ವರ ದೇವಾಲಯದಲ್ಲಿ ಭರಣಿ ವೆಂಕಟೇಶ್ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ನೀಡಿದ್ರು. ಪೂಜೆಯಲ್ಲಿ ಪಾಲ್ಗೊಂಡು ಭರಣಿ ವೆಂಕಟೇಶ್ ಪರ ಪ್ರಚಾರ ನಡೆಸಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ನಮ್ಮ ತಂದೆ ಕೋಚಿಮುಲ್ ಮೊದಲ ಅಧ್ಯಕ್ಷರಾಗಿದ್ದರು. ಆಗಲೇ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಹೈನೋದ್ಯಮ ಅಭಿವೃದ್ಧಿಗೆ ಪಣ ತೊಟ್ಟಿದ್ರು. ನಾನು ಶಾಸಕನಾಗಿದ್ದ ವೇಳೆಯೇ ನಂದಿ ಕ್ರಾಸ್ನಲ್ಲಿ ಮೆಗಾ ಡೈರಿಗೆ ಜಮೀನು ಹಿಡಿದು 5 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಿದ್ದೇನೆ. ಯಾರು ಏನೇ ಹೇಳಿದ್ರೂ ನನ್ನ ಅವಧಿಯಲ್ಲೇ ಮೆಗಾ ಡೈರಿ ಚಿಕ್ಕಬಳ್ಳಾಪುರಕ್ಕೆ ಬರಲು ಕಾರಣವಾಗಿದೆ ಎಂಬುದನ್ನು ಮರೆಯಬಾರದು ಎಂದರು. ಈಗ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಾ ಇದೆ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ವೆಂಕಟೇಶ್ ಅಂದರೆ ಭರಣಿ ವೆಂಕಟೇಶ್ ಅವ್ರನ್ನ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲ ಬೆಂಬಲ ಸೂಚಿಸಿ ನಿಲ್ಲಿಸಿದ್ದೇವೆ. ಕಳೆದ ಬಾರಿ ಕೂಡ ಅವರು ನಮ್ಮ ಬೆಂಬಲದ ಅಭ್ಯರ್ಥಿಯಾಗಿ ನಿಂತು ಕೋಚಿಮೂಲ್ನಲ್ಲಿ ಜಯಗಳಿಸಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಈ ವೇಳೆ ಮಾಜಿ ಶಾಸಕ ಎಸ್ ಎ ಮುನಿಯಪ್ಪ, ಭರಣಿ ವೆಂಕಟೇಶ್, ಅವಲರೆಡ್ಡಿ, ನಂದಿಮೂರ್ತಿ, ಕಣಜನಹಳ್ಳಿ, ಜಯರಾಮ್, ಚದಲಪುರ ನಾರಾಯಣಸ್ವಾಮಿ, ಪೆರೇಸಂದ್ರ ರಾಜೇಶ್, ಮೋಹನ್ ರೆಡ್ಡಿ, ಮಂಜುನಾಥ್ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭೋಗನಂದೀಶ್ವರ ಸಂಪೂರ್ಣಾನುಗ್ರಹ ಪ್ರಸಾದ ಫಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಮಂಚೇನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಎಚ್.ವಿ. ಶ್ರೀನಾಥ್ ಅವರ ಕುಕ್ಕರ್ ಗುರುತಿಗೆ ಮತ ನೀಡಿ ಆಯ್ಕೆ ನೀಡಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶ್ರೀಮತಿ ಸುನಂದಮ್ಮ ಅವರ ದ್ರಾಕ್ಷಿ ಗುರುತಿಗೆ ಮತ ನೀಡಿ ಆಯ್ಕೆ ಮಾಡಬೇಕಾಗಿ ವಿನಂತಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲೆಯಾದ್ಯಂತ ಅರಣ್ಯ ಇಲಾಖೆಯ ಕಿರುಕುಳದಿಂದ ಭೂಮಿ ಕಳೆದುಕೊಂಡಿರುವ ಸಂತ್ರಸ್ತ ರೈತರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ಕೆಪಿಆರ್ಎಸ್ ನೇತೃತ್ವದಲ್ಲಿ ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ರದ್ದು ಮಾಡಲೇಬೇಕು. ಅರಣ್ಯ ಇಲಾಖೆ ಅಧಿಸೂಚನೆಗಳನ್ನು ಭೂ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ಕೆಪಿಆರ್ಎಸ್ ನೇತೃತ್ವದಲ್ಲಿ ಬುಧವಾರ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ, ಜಿಲ್ಲಾ ಅರಣ್ಯಾಧಿಕಾರಿ ಕಂದಾಯ ಗೋಮಾಳ ಜಮೀನುಗಳನ್ನು ಅಧಿಸೂಚನೆ ನೆಪದಲ್ಲಿ ಪೊಲೀಸ್ ನೆರವಿನೊಂದಿಗೆ ರಾತ್ರೋರಾತ್ರಿ ರೈತರ ಜಮೀನುಗಳಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಮಾವಿನ ಮರಗಳು, ತೆಂಗಿನ ಮರಗಳು ಹಾಗೂ ವಿವಿಧ ಜಾತಿಯ ಬೆಲೆ ಬಾಳುವ ಮರಗಳು ಮತ್ತು ತೋಟಗಾರಿಕೆ ಬೆಳೆಗಳು ಜೊತೆಗೆ ಹನಿ ನೀರಾವರಿ ಬೋರ್ವೆಲ್ಗಳು, ನೆಟ್ ಹೌಸ್ಗಳು, ಕಾಂಪೌಂಡ್ಗಳನ್ನು ಜೆಸಿಬಿ ಯಂತ್ರಗಳನ್ನು ಬಳಸಿ ಧ್ವಂಸ ಮಾಡಿದ್ದಾರೆ. ಇದರ ಹೊಣೆಯನ್ನು ಅರಣ್ಯ ಇಲಾಖೆ ಹೊರಬೇಕು. ರೈತರಿಗೆ ಪರಿಹಾರವನ್ನ ಕೂಡಲೇ ನೀಡುವಂತೆ ಒತ್ತಾಯ ಮಾಡಿದ್ರು. ಮುಂದೆ ಕಾನೂನನ್ನು ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವನು ಜೈಲಿಗೆ ಹಾಕಿ, ಇಲ್ಲದಿದ್ದರೆ ನಮ್ಮನ್ನಾದರೂ ಜೈಲಿಗೆ ಹಾಕಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಆಸ್ತಿ ಯಾವ ರೀತಿ ಕಿತ್ಕೊಂಡಿದ್ದಾರೆ, ಉಳಿದಂಥದ್ದು ಎಮ್ಮೆ, ಹಸು, ಕುರಿ, ಮೇಕೆ ಇಂಥವುಗಳನ್ನು ತಗೊಂಡು ಬಂದು ಇಲ್ಲಿ DC ಇವರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಜೈಲಿಗೆ ಹೋಗ್ತಕ್ಕಂಥದ್ದು. ಯಾವತ್ತು ನ್ಯಾಯ ಸಿಗುತ್ತೋ ಆವತ್ತು ನಾವು ಜೈಲಿನಿಂದ ವಾಪಸ್ ಬರೋದು. ಈ ದಿಕ್ಕಿನಲ್ಲಿ ಮುಂದಿನ ಆಲೋಚನೆಗಳು ನಮ್ಮ ಕಮಿಟಿ ಎಲ್ಲ ಸೇರಿ ಮಾಡಬೇಕು ಅಂತಕ್ಕಂಥದ್ದು ಇದೀವಿ. ಇವತ್ತು DC ಅವ್ರಿಗೂ ಅದನ್ನೇ ಹೇಳಿದ್ವಿ. ಎಷ್ಟು ದಿವಸ ಅಂತ ಹಿಂಸೆ ಅನುಭವಿಸ್ತೀವಿ, ಎಷ್ಟು ದಿವಸ ಅಂತ ಈ ಹೋರಾಟಗಳು ಮುಂದುವರಿಸ್ಕೊಂಡೇ ಹೋದರೆ ನಮ್ಗೆ ನ್ಯಾಯ ಸಿಗದೇ ಇದ್ದರೆ ಅಂತಿಮ ಹೋರಾಟಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತೀವಿ. ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡ ಗಾಂಧಿನಗರ ನಾರಾಯಣಸ್ವಾಮಿ, ಸಮಿತಿಯ ಸಂಚಾಲಕ ಆರ್ ಶ್ರೀನಿವಾಸನ್, ಪ್ರಾಂತ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ PR ಸೂರ್ಯನಾರಾಯಣ ಮಾತನಾಡಿದರು. ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿ MR ರವಿ ಮಾತನಾಡಿ, ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಕೊಡಬಾರದು ಎಂದು ಆದೇಶ ಮಾಡಲಾಗಿದೆ. ತೊಂದರೆ ಕೊಟ್ಟರೆ ನನಗೆ ದೂರು ಕೊಡಿ. ನಿಮ್ಮ ಮನವಿ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಬಣಿ ಶಿವಪ್ಪ, TM ವೆಂಕಟೇಶ್, PR ನವೀನ್ ಕುಮಾರ್, ಹರಟಿ ಪ್ರಕಾಶ್, ಗೋವಿಂದಪ್ಪ, ಲೋಕೇಶ್, ಮಂಜುನಾಥ್, ಗಂಗಮ್ಮ, ನಾರಾಯಣ್ ರೆಡ್ಡಿ, ರಾಮಕೃಷ್ಣಪ್ಪ, ನಯಾಜ್, ವಕೀಲ್ ವೆಂಕಟೇಶ್ ಇನ್ನಿತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಜ್ಯುವೆಲರಿ ಅಂಗಡಿಯೊಂದಕ್ಕೆ ಆಗಂತುಕರು ನುಗ್ಗಿ ಪಿಸ್ತೂಲ್ ತೋರಿಸಿ ಚಿನ್ನಾಭರಣ ಹಾಗೂ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಇದು ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸಿದ್ದು, ಪೊಲೀಸರು ದುಷ್ಕರ್ಮಿಗಳ ಪತ್ತೆಗೆ ತೀವ್ರ ತಲಾಶ್ ನಡೆಸಿದ್ದಾರೆ. ನೆಲಮಂಗಲದಲ್ಲಿ ಚಿನ್ನಾಭರಣ ಖರೀದಿ ನೆಪದಲ್ಲಿ ಬಂದವರು ಪಿಸ್ತೂಲ್ ತೋರಿಸಿ ಜ್ಯುವೆಲರಿ ಶಾಪ್ನಲ್ಲಿ 30 ಗ್ರಾಂ ಚಿನ್ನಾಭರಣ ಹಾಗೂ 50,000 ರೂಪಾಯಿ ನಗದು ದೋಚಿ ಪರಾರಿಯಾಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸನಪುರದ ರಾಮದೇವ್ ಜ್ಯುವೆಲರಿ ಶಾಪ್ನಲ್ಲಿ ಘಟನೆ ನಡೆದಿದೆ. ಮಂಗಳವಾರ ಸಂಜೆ 5:30ರ ಸುಮಾರಿಗೆ 2 ಬೈಕ್ನಲ್ಲಿ 3 ವ್ಯಕ್ತಿಗಳು ಬಂದಿದ್ದಾರೆ. ಇಬ್ಬರು ಜ್ಯುವೆಲರಿ ಶಾಪ್ ಒಳಗೆ ಬಂದಿದ್ದಾರೆ, ಮತ್ತೊಬ್ಬ ಹೊರಗಡೆ ಇದ್ದಾನೆ. ಜ್ಯುವೆಲರಿ ಶಾಪ್ಗೆ ಬಂದವರು ಕಿವಿ ಓಲೆ ತೋರಿಸಿ ಇಂತಹುದೇ ಡಿಸೈನ್ ಬೇಕು ಎಂದು ಹೇಳಿದ್ದಾರೆ. ಜ್ಯುವೆಲರಿ ಶಾಪ್ ಮಾಲೀಕರ ಮಕ್ಕಳಾದ ವಿಷ್ಣು ಮತ್ತು ಗೌತಮ್ ಈ ಡಿಸೈನ್ ನಮ್ಮ ಬಳಿ ಇಲ್ಲ ಎಂದಿದ್ದಾರೆ. ಈ ವೇಳೆ ಒಬ್ಬ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾನೆ. ಇನ್ನಿಬ್ಬರು ಚಿನ್ನಾಭರಣ ಮತ್ತು ನಗದು ಹಣವನ್ನ ಬ್ಯಾಗ್ನಲ್ಲಿ ತುಂಬಿಸಿಕೊಂಡಿದ್ದಾರೆ.
ಈ ವೇಳೆ ಮಕ್ಕಳು ಕಿರುಚಾಡಿಕೊಂಡಿದ್ದಾರೆ. ಒಬ್ಬ ಬಾಲಕನ ಮುಖಕ್ಕೆ ಹೊಡೆದಿದ್ದಾರೆ. ಮಹಿಳೆಯರ ಗುಂಪು ಶಾಪ್ನತ್ತ ಬರುವುದನ್ನ ಗಮನಿಸಿದ ಆರೋಪಿಗಳು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ಮಾಲೀಕರಾದ ಮಾಣಿಕ್ರಾಮ್ ದರೋಡೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇದು ಪಕ್ಕದ ಅಂಗಡಿಯವರು. ಸೊ ಹೇಳ್ಬೇಕಂತಂದ್ರೆ ಇಲ್ಲಿ ಒಳಗಡೆ ಇರೋರು ಇಡ್ರಿ ಅಂತ ಬಂದಿದ್ರು. ಯಾರೋ ಏನಾಗಿದೆ ಅಂತ ಹೊರಗಡೆ ಬಂದ ತಕ್ಷಣ 3 ಜನ ದಿಢೀರ್ನೆ ಹೋಗ್ಬಿಟ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು. ಅದು ಬೇರೆ ಗನ್ ಇದೆ ಅಂತಂದ್ರೆ ಎಲ್ಲ ಫುಲ್ ಶಾಕ್ ಆದ್ವಿ ನಾವು. ನಮಗೂ ಶಾಕ್ ಆಗ್ತಿರೋದು ಇದು ಈ ತರ ಹಿಂಗ್ಯಾಕೆ ಆಯ್ತು ಅಂತ. 3 ಜನ ಇದ್ರು. ಒಂದು ಗಾಡಿ ಸ್ಪ್ಲೆಂಡರ್ ಅಲ್ಲ ಅನ್ಸುತ್ತೆ, ಆಕ್ಚುಲಿ ಸ್ಪ್ಲೆಂಡರ್ ಅಲ್ಲಿ ಇದ್ರು. ಎಲ್ಲ ಬಂದು ಹೋದ್ರು ಪೊಲೀಸರೆಲ್ಲ. ಜೊತೆಗೆ ಮೊಬೈಲ್ ಇಟ್ಟು ಹೋಗಿದ್ದಾರೆ, ಅದೇ ಮೇನ್ ಪ್ರೂಫ್ ಅನ್ಬೋದು. ಸೊ ಬೇಗನೆ ನನ್ನ ಪ್ರಕಾರ ಇದು ಏನಂತಾರೆ ಹಿಡಿತಾರೆ ಅನ್ಸುತ್ತೆ ಪೊಲೀಸರು, ಯಾಕಂದ್ರೆ ಮೊಬೈಲ್ ಜೊತೆಲಿ ಇದೆ. ಸೊ ಏನೇ ಪರ್ಸನಲ್ ಥಿಂಗ್ಸ್ ಎಲ್ಲಾನು ಅದರಲ್ಲೇ ಇರುತ್ತೆ. ಸೊ ಅಷ್ಟೇ. ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ವಾಯುವ್ಯ ವಿಭಾಗದ ಡಿಸಿಪಿ ಡಿಎಲ್ ನಾಗೇಶ್, ಆರೋಪಿಗಳು ಬಳಸಿರುವ ಪಿಸ್ತೂಲ್ ನಿಜವಾದ ಬಂದೂಕ ಅಥವಾ ನಕಲಿನ ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಸಿಸಿ ಕ್ಯಾಮೆರಾದಲ್ಲಿ ಆರೋಪಿಗಳು ಕೃತ್ಯ ಎಸಗಿರುವುದು ಪತ್ತೆಯಾಗಿದ್ದು, ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳನ್ನ ಬಂಧಿಸುವುದಾಗಿ ತಿಳಿಸಿದ್ದಾರೆ. 5:15 ಸಂದರ್ಭದಲ್ಲಿ ನಮ್ಮ ದಾಸನಪುರ ಬಸ್ ಸ್ಟ್ಯಾಂಡ್ ಬಳಿ ರಾಮದೇವ್ ಜ್ಯುವೆಲರ್ಸ್ ಅಂತ ಒಂದು ಚಿಕ್ಕ ಆಭರಣ ಶಾಪ್ ಇದೆ. ಅಲ್ಲಿ ಒಂದು 3 ಜನ ಒಂದು 2 ವೀಲರಲ್ಲಿ ಬಂದು ಒಂದು ಪಿಸ್ತೂಲ್ ಅಂತಹ ಒಂದು ಇದರಲ್ಲಿ ಎದುರಿಸಿ ಅಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಇಬ್ಬರು ಮಾಲೀಕರ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ, ಅವರಿಗೆ ಎದುರಿಸಿ ಒಂದು 30 ಗ್ರಾಮ್ ಅಷ್ಟು ಚಿನ್ನಾಭರಣಗಳು ಮತ್ತು ಒಂದು 50,000 ಹಣ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ಮಾಣಿಕ್ ರಾಮನ್ ಅನ್ನುವರು ದೂರನ್ನು ನೀಡಿರ್ತಾರೆ. ಅದರಂತೆ ನಮ್ಮಲ್ಲಿ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿತರ ಪತ್ತೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ರಾಮ್ ಪ್ರಸಾದ್ ಕೆಎಲ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚೀಮೂಲ್ನಲ್ಲಿ ಉತ್ತಮ ಹಾಗೂ ಪಾರದರ್ಶಕ ಆಡಳಿತ ಅಗತ್ಯವಿದೆ. ಅನುಭವಿ ಹಿರಿಯ ರಾಜಕಾರಣಿ ಎನ್ ರಮೇಶ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿರುವುದು ಉತ್ತಮ ಬೆಳವಣಿಗೆ. ಅವರು ಆಡಳಿತ ಮಂಡಳಿಯಲ್ಲಿ ಇದ್ದು ಸೇವೆ ಸಲ್ಲಿಸಿದರೆ ಚೀಮೂಲ್ ಅಭಿವೃದ್ಧಿ ಪಥದಲ್ಲಿ ಸಾಗಲಿದೆ ಎಂದು ರಾಜ್ಯ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜನಪ್ಪ ತಿಳಿಸಿದರು. ಫೆಬ್ರವರಿ 1ರಂದು ನಡೆಯಲಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಚುನಾವಣೆ ಕಾವು ದಿನೇ ದಿನೇ ಏರುತ್ತಿದೆ. ಇನ್ನು 3 ದಿನ ಮಾತ್ರ ಚುನಾವಣೆಗೆ ಬಾಕಿ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಯಲವಹಳ್ಳಿ ಎನ್ ರಮೇಶ್ ತಮ್ಮ ಕುಟುಂಬ ಸದಸ್ಯರು ಸೇರಿ ಅಪಾರ ಬೆಂಬಲಿಗರೊಂದಿಗೆ ನಗರದ ಹೊರವಲಯದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಮತಯಾಚನೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಬೀಜ ನಿಗಮದ ಮಂಡಳಿ ಅಧ್ಯಕ್ಷ ಆಂಜಿನಪ್ಪ, ಮಾಜಿ ಶಾಸಕ ಎಂ ಶಿವಾನಂದ, ಹಿರಿಯ ಮುಖಂಡ ಕೆಸಿ ರಾಜಕಾಂತ್ ಸೇರಿದಂತೆ ಹಲವು ಮುಖಂಡರು ರಮೇಶ್ ಅವರ ಪರವಾಗಿ ಮತಯಾಚನೆ ನಡೆಸಿದರು. ರಾಜ್ಯ ಬೀಜ ನಿಗಮದ ಮಂಡಳಿ ಅಧ್ಯಕ್ಷ ಆಂಜನಪ್ಪ ಮಾತನಾಡಿ, ಚೀಮೂಲ್ನಲ್ಲಿ ಉತ್ತಮ ಹಾಗೂ ಪಾರದರ್ಶಕ ಆಡಳಿತ ಅಗತ್ಯವಿದೆ. ಅನುಭವಿ ಹಿರಿಯ ರಾಜಕಾರಣಿ ಎನ್ ರಮೇಶ್ ಅವರು ಸ್ಪರ್ಧಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಇಂಥ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕು ಅನ್ನೋ ದೃಢ ನಿಲುವಿನಿಂದ ನಾವಿವತ್ತು ನಂದಿ ಕ್ಷೇತ್ರದ ಎಲ್ಲ ಡೆಲಿಗೇಟ್ಸ್ ಆಗಿರ್ತಕ್ಕಂಥವ್ರು, ಡೈರಿ ಅಧ್ಯಕ್ಷಗಳಾಗಿರ್ತಕ್ಕಂಥವ್ರು, ಮುಖಂಡರು ಮತ್ತು ಆ ಹಳ್ಳಿಯಲ್ಲಿ ಹಾಲು ಆಗ್ತಕ್ಕಂಥವರು ಸಹ ಅವ್ರದ್ದು ಸಹಾಯ ನಮಗೆ ಸಪೋರ್ಟು ಬೇಕು. ಹಾಲು ಬರೀ ಡೈರಿ ಓಟ್ ಹಾಕ್ಸ್ಕೊಂಡು ನಾವು ಮರ್ತು ಬಿಡೋದಲ್ಲ, ಮತ್ತೆ ಆದಮೇಲೆ ಆ ಹಾಲು ಆಗ್ತಕ್ಕಂಥವ್ರಿಗೆ ಅವ್ರಿಗೇನು ಸವಲತ್ತುಗಳನ್ನ ಕೊಡಬೇಕು, ಅದನ್ನು ಕೊಡಿಸೋತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂತೇಳಿ ಇವತ್ತು ರಮೇಶ್ ಅವ್ರ ಪರವಾಗಿ ನಾವು ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸೋದಕ್ಕೆ ಶಪಥ ಮಾಡಿ ನಾವು ಈ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ನಾವು ಇವತ್ತು ಹೆಜ್ಜೆ ಇಟ್ಟಿದ್ದೀವಿ. ಗೆಲ್ತೀವಿ ಅನ್ನೋ ಭರವಸೆನೂ ಸಹ ನಮಗಿದೆ. ಈ ಸಂದರ್ಭದಲ್ಲಿ ಕೆಎಂ ಮುನೇಗೌಡ, ನಾಯನಹಳ್ಳಿ ನಾರಾಯಣಸ್ವಾಮಿ, ಲಾಯರ್ ನಾರಾಯಣಸ್ವಾಮಿ, ಕಿಸಾನ್ ಕಾಂಗ್ರೆಸ್ ರಾಮಕೃಷ್ಣಪ್ಪ, ಎಂ ಪ್ರಕಾಶ್, ಡ್ಯಾನ್ಸ್ ಶ್ರೀನಿವಾಸ್, ಅಂಗರೇಕನಹಳ್ಳಿ ರವಿ, ಕಳವಾರ ಶ್ರೀಧರ್, ಪುರದಗಡ್ಡೆ ಮುನೇಗೌಡ ಇತರೆ ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಕ್ಷೇತ್ರದಲ್ಲಿರೋ ಎಲ್ಲಾ ನಿರ್ಗತಿಕರಿಗೆ ಸೂರು ಕಲ್ಪಿಸುತ್ತೇನೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ಜೊತೆ ಕೈ ಜೋಡಿಸುವ ಸ್ನೇಹಿತರಿರುವವರೆಗೂ ಖಂಡಿತ ಈ ರೀತಿಯ ಸಮಾಜ ಸೇವೆಗಳು ನಿಲ್ಲಿಸೋಲ್ಲ. ತಾಂಡ್ರ ಮರದಲ್ಲಿ ಮುನಿಯಮ್ಮ ಆಕೆಯ ಮಗಳು ಗಂಡನನ್ನ ಕಳೆದುಕೊಂಡು ಅಸಹಾಯಕರಾಗಿದ್ರು. ಅವರಿಗೆ ಇದೇ ಗ್ರಾಮದ ಗಿರೀಶ್ ಮತ್ತು ಪ್ರಭಾಕರ್ ನೆರವು ಪಡೆದು ಒಂದು ಪುಟ್ಟ ಸುಂದರವಾದ ಮನೆ ನಿರ್ಮಾಣ ಮಾಡಿಕೊಟ್ಟು ಚಿಂತೆ ಇಲ್ಲದೆ ಜೀವನ ಸಾಗಿಸಲು ಅನುವು ಮಾಡಿಕೊಟ್ಟಿದ್ದೇನೆ ಎಂದು ಸಂದೀಪ್ ರೆಡ್ಡಿ ಶುಭ ಕೋರಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ತಾಂಡ್ರಮರದಹಳ್ಳಿ ಮುನಿಯಮ್ಮ ಕಡು ಬಡತನದಲ್ಲಿ ಜೀವನ ಮಾಡುತ್ತಿದ್ರು. ಇದ್ದ ಹಳೆ ಮನೆ ಮಳೆ ಬಂದರೆ ಸೋರುವ ಆಕಾಶದಂತಾಗಿತ್ತು. ಈ ಬಗ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಗಮನಕ್ಕೆ ಬಂದಿತ್ತು. ಸಂದೀಪ್ ರೆಡ್ಡಿ ಅದೇ ಗ್ರಾಮದ ಯುವಕ ಗಿರೀಶ್ ಮತ್ತು ಟೈಲ್ ಸೆರಾಮಿಕ್ ಮಾಲೀಕ ಪ್ರಭಾಕರ್ ನೆರವು ಪಡೆದು ಒಂದು ಸುಂದರ ಮನೆಯನ್ನು ಉಚಿತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಮುನಿಯಮ್ಮ ಮತ್ತು ಆಕೆಯ ಮಗಳು ಗಂಡನನ್ನ ಕಳೆದುಕೊಂಡು 3 ಮಕ್ಕಳ ಪೋಷಣೆ ಜವಾಬ್ದಾರಿ ಹೊತ್ತು ಹರಕು ಮುರುಕು ಮನೆ ಮಳೆ ಬಂದ್ರೆ ಸೋರುವ ಆಕಾಶದಂತಾಗಿತ್ತು. ಅದನ್ನ ಗಮನಿಸಿ ಈ ಮನೆಯನ್ನ ನಿರ್ಮಿಸಿಕೊಟ್ಟು ಇಂದು ಗೃಹ ಪ್ರವೇಶ ಮಾಡಿಸಿ ಮನೆಯವರನ್ನೆಲ್ಲ ಮನೆಯೊಳಗೆ ಪ್ರವೇಶಿಸಿ ಖುಷಿ ಪಡಿಸಿದ್ರು. ಈ ವೇಳೆ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಯಾರಿಗೆ ಯಾವಾಗ ಕಷ್ಟಕಾಲ ಬರುತ್ತೋ ಗೊತ್ತಿಲ್ಲ. ಇವತ್ತು ನಾನು ಹೀಗೆ ಇದ್ದೇನೆ, ನಾಳೆ ನಾನು ಯಾರ ನೆರವು ಯಾತಕ್ಕೆ ಪಡೆಯುವಂತಾಗುತ್ತದೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಅನುಕೂಲ ಆಗುವಷ್ಟು ದಿನ ಈ ರೀತಿಯ ಒಳ್ಳೆ ಕೆಲಸ ಮಾಡೋಣ ಎಂದರು. ಸಮಾಜ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಇದೇ ರೀತಿಯಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ. ಒಬ್ಬರ ಜೊತೆ ಒಬ್ಬರು ನಿಂತ್ಕೊಳ್ಳೋಂಥ ಕೆಲಸ ಮಾಡೋಣ. ನಾಳೆ ನಮ್ಮ ಪರಿಸ್ಥಿತಿಗಳೇನಿದೆಯೋ ಯಾರಿಗೂ ಗೊತ್ತಿಲ್ಲ. ನಾಳೆ ನಮಗಿನ್ಯಾರಾದರೂ ಒಬ್ಬರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಬೇಕಾಗಿ ಬರ್ಬೋದು. ನಮಗೇನು ಮನೆಯೇ ಕಟ್ಕೊಡ್ಬೇಕು, ಹಣನೇ ಬೇಕು, ಇನ್ನೊಂದು ಅಂತ ಏನೂ ಗೊತ್ತಿಲ್ಲ. ಈ ಕಾಲಗರ್ಭದಲ್ಲಿ ಏನೇನು ಸನ್ನಿವೇಶಗಳು ಅಡಗಿದೆ ಯಾರಿಗೂ ಗೊತ್ತಿಲ್ಲ. ಅಂತಹ ಒಂದು ದಿನ ನಮ್ಮ ಜೊತೆ ಯಾರಾದರೂ ನಿಂತ್ಕೊಬೇಕು, ನಮ್ಮ ಕಷ್ಟಗಳಿಗೆ ಮಿಡಿಬೇಕು ಅಂತಂದರೆ ನಾವು ಮನುಷ್ಯರಾಗಿ ಈ ರೀತಿ ಕೆಲಸ ಮಾಡ್ತಾ ಹೋಗಬೇಕು. ನಿಜಕ್ಕೂ ಒಂದು ಅದ್ಭುತವಾದ ದಿನ ಇವತ್ತು. ನಿಜಕ್ಕೂ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಸರ್ ಇವತ್ತು. ಈ ವೇಳೆ ಗ್ರಾಮದ ಮುಖಂಡ ಗಿರೀಶ್, ಪ್ರಭಾಕರ್, ಸುನೀಲ್, ಶ್ರೀಕಾಂತ್ ಮತ್ತು ಮುನಿಯಮ್ಮ ಮನೆಯವರ ಬಂಧು ಬಳಗ ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ದೇವಗಾನಹಳ್ಳಿ ಗ್ರಾಮದಲ್ಲಿ ಜನವರಿ 20ರಿಂದ ಜನವರಿ 28ರವರೆಗೆ 12 ದೇವಾನುದೇವತೆಗಳ ಮೆರವಣಿಗೆ ಮಹೋತ್ಸವ ನಡೆಯಿತು. ಹನ್ನೆರಡು ಗ್ರಾಮ ದೇವರುಗಳನ್ನು ದೇವನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿ 8 ದಿನಗಳ ಕಾಲ ಅನೇಕ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ದೇವಗಾನಹಳ್ಳಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಗ್ರಾಮ ದೇವರುಗಳನ್ನು ತಂಡೋಪತಂಡವಾಗಿ ಸಂಪ್ರದಾಯದಂತೆ ಬೀಳ್ಕೊಡುಗೆಗೆ ಕಾರ್ಯಕ್ರಮಗಳು ನಡೆಯಿತು. ರಾತ್ರಿ ವೀರಗಾಸೆ ಕುಣಿತ ಹಾಗೂ ದೇವರುಗಳಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಜರುಗಿತು. ವೀರಗಾಸೆ ನೃತ್ಯವು ನೆರೆದಿದ್ದ ಭಕ್ತಾದಿಗಳ ಕಣ್ಮನ ಸೆಳೆದವು. ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಭಾಗಿಯಾಗುವುದರ ಮೂಲಕ ದೇವರುಗಳಿಗೆ ವಿಶೇಷ ಪೂಜೆ ನೆರವೇರಿಸಿ ಪುನೀತರಾದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬದಲಾದ ಜೀವನ ಶೈಲಿ, ಫಾಸ್ಟ್ ಫುಡ್ ಸಂಸ್ಕೃತಿಯಿಂದ ಮನುಷ್ಯನ ಆರೋಗ್ಯ ಹದಗೆಡುತ್ತಿದೆ. ಈ ನಿಟ್ಟಿನಲ್ಲಿ ನೆಲಮಂಗಲದಲ್ಲಿ ವಿಶೇಷ ಅಭಿಯಾನವೊಂದು ನಡೆದಿದೆ. ಪಾರಂಪರಿಕ ಆಹಾರ ಮತ್ತು ಸಾಮಾಜಿಕ ಸೇವೆಯ ಮೂಲಕ ಚಿಲುಮೆ ರವಿಕುಮಾರ್ ತಂಡ ಎಲ್ಲರ ಗಮನ ಸೆಳೆದಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಫೋಟೋ ನೋಡಿ.
ನೆಲಮಂಗಲ ತಾಲೂಕಿನ ಕಲ್ಲನಾಯಕನಹಳ್ಳಿ ರಾಜ್ಯದಲ್ಲಿ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಹೃದಯ ರಕ್ಷಕ ಸಂಜೀವಿನಿ ಲಡ್ಡು ವಿತರಣೆ ಮತ್ತು ಕೃಷಿ ಕ್ಷೇತ್ರದ ಸಾಧಕರ ಸನ್ಮಾನ ಕಾರ್ಯಕ್ರಮಕ್ಕೆ ಪವಾಡ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿ, ಆಹಾರ ಪದ್ಧತಿ ಬದಲಾದಂತೆ ರೋಗಗಳು ಹೆಚ್ಚುತ್ತಿವೆ. ಅಶ್ವಗಂಧ, ಅಮೃತ ಬಳ್ಳಿ, ಅಗಸೆ ಬೀಜದಂತಹ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ಹೃದಯ ರಕ್ಷಕ ಸಂಜೀವಿನಿ ಲಡ್ಡು ತಯಾರಿಸಿ ವಿತರಿಸಲಾಗುತ್ತಿರುವುದು ಅಭಿನಂದನೀಯ. ಗ್ರಾಮದ ಪ್ರತಿಭೆಗಳನ್ನು ಮತ್ತು ರೈತರನ್ನು ಗುರುತಿಸುವ ಈ ಕಾರ್ಯ ಇತರರಿಗೆ ಮಾದರಿ ಎಂದರು. ಇನ್ನು ಕಾರ್ಯಕ್ರಮದ ರೂವಾರಿ ಚಿಲುಮೆ ಟ್ರಸ್ಟ್ನ ರವಿಕುಮಾರ್ ಅವರು ತಮ್ಮ ಹುಟ್ಟೂರಿನಲ್ಲಿ ಇಂತಹದೊಂದು ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ಕೇವಲ ಆರೋಗ್ಯ ಕ್ಷೇತ್ರ ಮಾತ್ರವಲ್ಲದೆ ಕೃಷಿ ಮತ್ತು ಶಿಕ್ಷಣಕ್ಕೂ ಆದ್ಯತೆ ನೀಡಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಿಸಾನ್ ಸಂಘದ ಮುಖಂಡರು, ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಆಧುನಿಕತೆಯ ನಡುವೆ ಅಪ್ಪಟ ದೇಸಿ ಸೊಗಡಿನ ಆರೋಗ್ಯ ಅಭಿಯಾನ ಜನಮನ ಗೆದ್ದಿದೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಬಾಗೇಪಲ್ಲಿ ತಾಲೂಕಿನ ಕನಗಮಕಲಪಲ್ಲಿ ಗ್ರಾಮ ಪಂಚಾಯಿತಿಗೆ ಅನಧಿಕೃತ ವಿದ್ಯುತ್ ಸಂಪರ್ಕದ ಬಗ್ಗೆ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಗೃಹ ಬಳಕೆಯ ವಿದ್ಯುತ್ ಮೀಟರ್ಗಳಿಗೆ ವಿಧಿಸಿದ ಸಾವಿರಾರು ವಿದ್ಯುತ್ ಬಿಲ್ಗಳನ್ನು ಮನ್ನಾ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮಿತಿ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟಿಸಿದರು. ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮಿತಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ತಾಲೂಕಿನಲ್ಲಿ ಬಹುತೇಕವಾಗಿ ಕೃಷಿ ಕೂಲಿ ಕಾರ್ಮಿಕರು ಇದ್ದಾರೆ. ಕೃಷಿ ಮತ್ತು ತರಕಾರಿಗಳು ಬೆಳೆದು ಜೀವನ ಸಾಗಿಸುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರ ಬರುವ ಮುನ್ನ ಗೃಹ ಬಳಕೆಗಾಗಿ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಕೆಲ ನಿಯಮಗಳೊಂದಿಗೆ ಘೋಷಣೆ ಮಾಡಿದೆ. ಆದರೆ ಇದೀಗ ಭಾಗ್ಯಜ್ಯೋತಿ ಬೆಳಕು ಯೋಜನೆಯ ಫಲಾನುಭವಿಗಳಿಗೂ ಸಹ ಸಾವಿರಾರು ರೂಪಾಯಿಗಳ ವಿದ್ಯುತ್ ಬಿಲ್ ಹಾಕಲಾಗಿದೆ. ಇದರಿಂದ ಕೃಷಿ ಕೂಲಿ ಕಾರ್ಮಿಕರು ಕಂಗಾಲಾಗಿದ್ದಾರೆ ಎಂದರು. ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದೇನು, ಉಚಿತವಾದಂತಹ ವಿದ್ಯುತ್ ಅನ್ನು ಕೊಡ್ತೀವಿ, ಒಂದು ಕುಟುಂಬಕ್ಕೆ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಬಡವರಿಗೆ ಉಚಿತ ವಿದ್ಯುತ್ ಅಂತ ಹೇಳಿದ್ರಲ್ಲ, ಆ ಉಚಿತ ವಿದ್ಯುತ್ ಹೆಸರಲ್ಲಿ ಇವತ್ತು ಯಾರು ನೀವು ಲೂಟಿ ಮಾಡ್ತಾ ಇದ್ದೀರಿ? ಇವನ್ ಲೂಟಿ ಎಲ್ಲಿಗೆ ಬಂದಿದೆ? ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಅಧಿಕಾರಿಗಳು ಇವತ್ತು ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳು ತಪ್ಪು ಮಾಡ್ಲಿಕ್ಕೆ ಕಾರಣ ಯಾರು? ನೀವೇ. ನಿಮ್ಮ ಒಂದು ಕೆಲಸಕ್ಕೆ ಬಾರದ ವಿಧಾನಗಳಿಂದ, ನಿಮ್ಮ ಶೋಷಣೆ ಮಾಡತಕ್ಕಂಥ ವಿಧಾನಗಳಿಂದ ಇವತ್ತು ಬಡವರ ಮೇಲೆ, ಗ್ರಾಹಕರ ಮೇಲೆ ಸಾವಿರಾರು ರೂಪಾಯಿ ಹೊರೆ ಹಾಕಿ ಏನು ನೀವು ಉಚಿತ ವಿದ್ಯುತ್ ಕೊಟ್ಟಿದ್ದೀರಾ ಅದನ್ನು ಇವತ್ತು ವಾಪಸ್ ತಗೊಳ್ತಾ ಇದ್ದೀರಾ. ಪ್ರತಿಭಟನಾ ಸ್ಥಳಕ್ಕೆ ಬೆಸ್ಕಾಂನ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸೋಮಶೇಖರ್, ಸಹಾಯಕ ಇಂಜಿನಿಯರ್ ರಮೇಶ್, ಸುಕುಮಾರ್ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದರು. ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಿಸಿ ಶ್ರೀನಿವಾಸ್, ತಾಲೂಕು ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ, ಮುಖಂಡರಾದ ಎಂಎನ್ ರಘುರಾಮರೆಡ್ಡಿ, ಚನ್ನರಾಯಪ್ಪ, ಎಚ್ಎ ರಾಮಲಿಂಗಪ್ಪ, ಜಿ ಕೃಷ್ಣಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಚನ್ನಂಗಪ್ಪ, ನರಸಿಂಹಾರೆಡ್ಡಿ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. 14 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ನ್ಯಾಯಾಂಗ ಬಂಧನದಲ್ಲಿರುವ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮೇಗೌಡ ಎಲ್ಲಾ ಪಕ್ಷದ ಜೊತೆ ಸಂಪರ್ಕದಲ್ಲಿದ್ದು, ಕೆಲವು ಮಾಧ್ಯಮಗಳು ಕಾಂಗ್ರೆಸ್ ಕಾರ್ಯಕರ್ತ ಎಂದು ಬಿಂಬಿಸುತ್ತಿರುವುದು ಸಮಂಜಸವಲ್ಲ ಎಂದು ಕಾಂಗ್ರೆಸ್ ಮುಖಂಡ ಸಕ್ಕನಹಳ್ಳಿ ಕುಪೇಂದ್ರ ಬೇಸರ ವ್ಯಕ್ತಪಡಿಸಿದರು. ಈ ತ್ಯಾಗನಹಳ್ಳಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಗೊತ್ತಿದೆ, ಅದೇನಾಗಿದೆ ಅಂತ ಎಲ್ಲರಿಗೂ. ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸುದ್ದಿಗಾರರೊಂದಿಗೆ ಕಾಂಗ್ರೆಸ್ ಮುಖಂಡ ಸಕ್ಕನಹಳ್ಳಿ ಕುಪೇಂದ್ರ ಮಾತನಾಡಿ, ರೈತ ಸಂಘದ ರಾಮೇಗೌಡ ಮಾಡಿರುವ ನೀಚ ಕೆಲಸ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದಾಗಿದೆ. ಆತನಿಗೆ ಕಾನೂನು ರೀತಿಯಾಗಲಿ ಎಂಬುದು ನಮ್ಮ ಅಭಿಮತ. ರೈತ ಸಂಘದಲ್ಲಿ ಗುರುತಿಸಿಕೊಂಡಿರುವ ರಾಮೇಗೌಡ ಸಂಸದ ಮಲ್ಲೇಶ್ ಬಾಬು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡ ಬಿವಿ ಮಹೇಶ್ ಹೀಗೆ ಎಲ್ಲ ಪಕ್ಷಗಳ ಜೊತೆ ಸಂಪರ್ಕದಲ್ಲಿದ್ದಾನೆ. ಅದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ನಿನ್ನೆ ನಡೆದ ಘಟನೆ ವಿಚಾರವಾಗಿ ರೈತ ಸಂಘದ ಜೊತೆಗೆ ಕಾಂಗ್ರೆಸ್ ಮುಖಂಡ ಎಂದು ಕೆಲವು ಪತ್ರಿಕೆಗಳು ವರದಿ ಮಾಡಿರುವುದು ಖಂಡನೀಯ. ಕಾಂಗ್ರೆಸ್ಗೂ ರಾಮೇಗೌಡಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದರು. ಈ ತ್ಯಾಗನಹಳ್ಳಿ
ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ ಗೊತ್ತಾಗಿದೆ. ಅದನ್ನ ಬಿಚ್ಚಿಡೋದು ಬೇಡ. ಇವತ್ತು ಈ ಮಾಧ್ಯಮ ಮಿತ್ರರು ಅಗ್ನಿ ಮಂಜಣ್ಣವ್ರು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಬಿಟ್ಟು. ಅದು ಬರೀ ಸುಳ್ಳು. ಅವನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಆಲ್ ಪಾರ್ಟಿ ಮತ್ತು ರೋಲ್ ಕಾಲ್ ಪಾರ್ಟಿ. ಇವ್ರೇನು ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಎತ್ತ ಬಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ. ಅದೆಲ್ಲ ಬರೀ ಸುಳ್ಳು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಶಫೀಕ್ ಪಾಷಾ, ಸಂದೀಪ್ ಗೌಡ, ಶಿವು ಚಿನ್ನ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಈ ತ್ಯಾಗನಹಳ್ಳಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿ ಕರ್ನಾಟಕ ರೈತ ಜನಸೇನಾ ಕಚೇರಿಯ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಆಚರಿಸಿ ಕಚೇರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಸುಷ್ಮಾ ಶ್ರೀನಿವಾಸ್, ಬದಲಾವಣೆ ತರುವ ಉದ್ದೇಶದಿಂದಲೇ ಕರ್ನಾಟಕ ಜನಸೇನೆಯನ್ನು ಸ್ಥಾಪಿಸಲಾಗಿದೆ. ಹಲವು ವರ್ಷಗಳಿಂದ ನೀರಾವರಿ ಸೇರಿದಂತೆ ವಿವಿಧ ಜನಸಾಮಾನ್ಯರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ. ಇದೀಗ ಕರ್ನಾಟಕ ಜನಸೇನಾ ಮೂಲಕ ನಮ್ಮ ಹೋರಾಟವನ್ನು ಇನ್ನಷ್ಟು ಚುರುಕುಗೊಳಿಸಲು ಸ್ಪಷ್ಟವಾದ ಯೋಜನೆ ರೂಪಿಸಲಾಗಿದೆ ಎಂದರು. ಈ ವೇಳೆ ಗೌರವಾಧ್ಯಕ್ಷ ಜಿಕೆ ಧನಗೋಪಾಲ್, ನಿಖಿಲ್, ರಮೇಶ್, ಮುಕುಂದ, ಪರಮೇಶ್ ಇತರರು ಇದ್ದರು. ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯೊಬ್ಬರನ್ನು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೋಲಾರದ ರಾಷ್ಟ್ರೀಯ ಹೆದ್ದಾರಿ 72ರ ಕೆಂದಟ್ಟಿ ಗೇಟ್ ಬಳಿ ಜರುಗಿದೆ. ತಾಲೂಕಿನ ನರಸಾಪುರದ ಯಲ್ಲೇಶ್ 42 ವರ್ಷದವನಾಗಿದ್ದು ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಕೆಂದಟ್ಟಿ ಬಳಿ ಶವ ಪತಿಯಾಗಿದೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಗಂಗಾಧರ್ ಅಧ್ಯಕ್ಷತೆಯಲ್ಲಿ 1976ರಿಂದ 2025ರ ತನಕ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಸ್ಪಿ ಮುನಿರಾಜು ಮಾತನಾಡಿ, ತಾನು ನಿರ್ದೇಶಕರಾಗಲು ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ ಎಂದರು. ಇನ್ನು ಸಂಘದ ಆಡಳಿತ ಮಂಡಳಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳನ್ನು ತಂಡೋಪತಂಡವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವುದರ ಮೂಲಕ ಸನ್ಮಾನಿಸಿ ಗೌರವಿಸಿದರು. ವಿಶೇಷವಾಗಿ ಸತತ 42 ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅಶ್ವತ್ಥಪ್ಪ ಅವರಿಗೆ ಸಂಘದ ವತಿಯಿಂದ ಆರ್ಥಿಕ ಧನ ಸಹಾಯ ಚೆಕ್ ನೀಡುವುದರ ಮೂಲಕ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಹಾರೈಸಿದರು. ನಂತರ ಬೊಮ್ಮವಾರ ಸರ್ಕಾರಿ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಸಂಘದ ಮಾಜಿ ಕಾರ್ಯದರ್ಶಿ ಅಶ್ವತ್ಥಪ್ಪ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಘದ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ದೇವನಹಳ್ಳಿ ಶಿಬಿರ ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಶಾಲಾ ಶಿಕ್ಷಕರು, ಹಾಲು ಉತ್ಪಾದಕರು, ಊರಿನ ಗ್ರಾಮಸ್ಥರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಂಸ ಬೆಲೆ ಏರಿಕೆ ಆದರೂ ಕೋಳಿ ಸಾಕಾಣಿಕೆದಾರರಿಗೆ ಬಿಡಿಗಾಸು ಹೆಚ್ಚಳವಿಲ್ಲ. ಕೆಜಿಗೆ ಕನಿಷ್ಠ 20 ರೂಪಾಯಿ ನೀಡುವಂತೆ ಚಿಕನ್ ಕಂಪನಿಗಳ ಕಿವಿ ಹಿಂಡಲು ಸರ್ಕಾರಕ್ಕೆ ಒತ್ತಾಯ.
ಶಿಡ್ಲಘಟ್ಟದ ದಮ್ಕಿ ರಾಜೀವ್ ಗೌಡಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ಜನವರಿ 30ರಂದು ಬೇಲ್ ಅರ್ಜಿ ತೀರ್ಪು. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ. ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭರಣಿ ವೆಂಕಟೇಶ್ವರ ಪ್ರಚಾರಕ್ಕಿಳಿದ ಮಾಜಿ ಶಾಸಕರ ತಂಡ. ದ್ರಾಕ್ಷಿ ಗೊಂಚಲಿಗೆ ಮತ ನೀಡುವಂತೆ ಡೆಲಿಗೇಟ್ಸ್ಗೆ ಮನವಿ. ಅರಣ್ಯ ಇಲಾಖೆ ಕಿರುಕುಳದಿಂದ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.